BA 2ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 3 ಕೋರಿಕೆ, ಈ ಕೋರಿಕೆ ಅಧ್ಯಾಯದ ಭಾಗ 2 ವಿಡಿಯೋ ಅಂತಾನೆ ಹೇಳ್ಬೋದು. ಈ ಕೋರಿಕೆ ಅಧ್ಯಾಯವನ್ನು ಈಶ್ವರ್ ಸನಕಲ್ ಅವರು ಬರ್ತಾರೆ. ಈಗಾಗಲೇ ನಾವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಹಿಂದಿನ ವಿಡಿಯೋದಲ್ಲಿ ಇದರ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಈಶ್ವರ್ ಸನಕಲ್ ಅವರ ಕರ್ತೃ ಕೃತಿ ಪರಿಚಯವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ. ಇವತ್ತಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಆಗಿ ಟಿಪ್ಪಣಿ ಭಾಗ ಮತ್ತು ಸಂದರ್ಭದೊಂದಿಗೆ ಸ್ಪಷ್ಟೀಕರಣ ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿಗಳನ್ನು ನೋಡೋಣ. ಅದರಲ್ಲಿ ಕೋರಿಕೆ ಈಶ್ವರ್ ಸನಕಲರ ಸುಪ್ರಸಿದ್ಧ ಕವನಗಳಲ್ಲಿ ಒಂದು. ಸನಕಲರಿಗೆ ಬಹುದೊಡ್ಡ ಹೆಸರನ್ನು ತಂದುಕೊಟ್ಟ ಕೀರ್ತಿ ಈ ಕವನಕ್ಕಿದೆ. ಮಾನವೀಯತೆಯ ಹಾಗೂ ದೈವಿ ಪಾರಮ್ಯವನ್ನು ಒತ್ತಿ ಹೇಳುವುದು ಈ ಕವನದ ಮೂಲ ಆಶಯ ತಿರುಳು. ಜಗವೆಲ್ಲ ನಗುತ್ತಿರಲಿ, ಜಗದ ಅಳಲು ನನಗಿರಲಿ ಎನ್ನುವುದು ಈ ಕವಿಯ ಮಾನವೀಯತೆ. ತಾನು ಅಳುತ್ತಿದ್ದರೆ ಜಗತ್ತು ತನ್ನನ್ನು ಎತ್ತಿಕೊಳ್ಳಬಲ್ಲದು, ಆದರೆ ತಾನು ನಕ್ಕು ಜಗತ್ತು ಅಳುತ್ತಿದ್ದರೆ ಈ ಕವಿಯು ಸಹಿಸದು. ಆದ್ದರಿಂದ ತನ್ನ ಎದೆ ಬರಿದಾದರೂ ಚಿಂತೆಯಿಲ್ಲ, ಈ ಜಗತ್ತು ಮಾತ್ರ ಸದಾ ಸಂತೋಷದಿಂದ ಒಪ್ಪುತ್ತಿರಲಿ ಎನ್ನುವುದು ಕವಿಯ ಆಶಯ. ಅಲ್ಲದೆ ಈ ಕವಿಗೆ ದೈವವೀ ಪಾರಮ್ಯದಲ್ಲಿ ಅಪಾರವಾದ ನಂಬಿಕೆ. ವಿಶ್ವವನ್ನೇ ತುಂಬಿರುವ ಈಶ್ವರನೇ ಅಳುತ್ತಿದ್ದರೆ ಅವನನ್ನು ಸಂತೈಸಲು ಯಾರಿಂದಲೂ ಸಾಧ್ಯವಿಲ್ಲ, ಆದರೆ ನಮ್ಮೆಲ್ಲರನ್ನ ಸಂತೈಸುವನು ಆ ಈಶ್ವರನೊಬ್ಬನೇ. ಹೇ ತಂದೆ ಎಂದರೆ ಸಾಕು, ಆತ ನಮ್ಮೆಲ್ಲರನ್ನ ಕಾಯುತ್ತಾನೆ ಎಂಬ ಅಪಾರವಾದ ನಂಬಿಕೆ ಈ ಕವಿಯದು. ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ನಕ್ಕು ಜಗವಳಲು ನೋಡಬಹುದೇ? ಸಂದರ್ಭ. ಪ್ರಸ್ತುತ ವಾಕ್ಯವನ್ನ ಈಶ್ವರ್ ಸನಕಲ್ ಅವರ ಕೋರಿಕೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಲೋಕಹಿತಕ್ಕಾಗಿ ಬಾಳಬೇಕಾಗದ ಅಗತ್ಯವನ್ನ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ. ಮನುಷ್ಯ ಸ್ವಾರ್ಥಕ್ಕಾಗಿ ಜೀವಿಸದೆ ಲೋಕಹಿತಕ್ಕಾಗಿ ಜೀವಿಸಬೇಕು ಎನ್ನುವುದು ಈ ಕವಿಯ ಬಹುದೊಡ್ಡ ನಿಲುವು ಹಾಗೂ ಬಹುದೊಡ್ಡ ಮಾನವತೆ. ಜಗವೆಲ್ಲ ನಗುತ್ತಿರಬೇಕು, ಜಗದ ಅಳಲು ಮಾತ್ರ ತನಗಿರಬೇಕು ಎಂಬ ಮಾನವತೆ ಈ ಕವಿಯದು. ತಾನು ಅಳುತ್ತಿದ್ದರೆ ಜಗತ್ತು ತನ್ನನ್ನು ಎತ್ತಿಕೊಳ್ಳಲಾರದೆ ಇರಲಾರದು, ಆದರೆ ತಾನು ನಕ್ಕು ಜಗತ್ತು ಅಳುತ್ತಿದ್ದರೆ ಅದನ್ನು ನೋಡಲಾಗದು ಎಂಬ ಮನೋಭಾವ ಈ ಕವಿಯದು. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 2, ಹೇ ತಂದೆ ಎನೆಲ್ಲವನೇ ಕಾವಂ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಈಶ್ವರ್ ಸನಕಲ್ ಅವರ ಕೋರಿಕೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಪರಮಾತ್ಮನ ಪಾರಮ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ. ಈ ಕವಿಗೆ ದೈವಿ ಪಾರಮ್ಯದಲ್ಲಿ ಅಪಾರವಾದ ನಂಬಿಕೆ. ವಿಶ್ವವನ್ನು ತುಂಬಿರುವ ಈಶ್ವರನೇ ನಮ್ಮೆಲ್ಲರನ್ನ ಕಾಪಾಡುವನು. ಆತನೇ ಅಳತೊಡಗಿದರೆ ಆತನನ್ನ ಸಂತೈಸಲು ಸಮಾಧಾನ ಪಡಿಸಲು ಯಾವನಿಂದಲೂ ಸಾಧ್ಯವಿಲ್ಲ. ಹೇ ತಂದೆ ಎಂದರೆ ಸಾಕು, ಆತ ನಮ್ಮೆಲ್ಲರನ್ನ ಕಾಪಾಡುತ್ತಾನೆ ಎಂಬ ಬಲವಾದ ನಂಬಿಕೆ ಈ ಕವಿಯದು. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಆ ಒಂದು ಪ್ರಶ್ನೆಗೆ ಸಂದರ್ಭದೊಡನೆ ಸ್ವಾರಸ್ಯವಾದಂಥ 2 ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ 2 ಉತ್ತರಗಳಾಗಿದ್ವು ಅಂತ ಹೇಳ್ತಾ ಮುಂದುವರೆದು ಈ ಅಧ್ಯಾಯದ 1 ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋದಾದ್ರೆ, ಪ್ರಶ್ನೆ ನಂಬರ್ 1, ಕೋರಿಕೆ ಕವನದ ಕರ್ತೆ ಯಾರು? ಉತ್ತರ. ಕೋರಿಕೆ ಕವನದ ಕರ್ತ್ಯ ಈಶ್ವರ್ ಸನಕಲರು. ಪ್ರಶ್ನೆ ನಂಬರ್ 2, ಕೋರಿಕೆ ಕವನದ ತಿರುಳೇನು? ಉತ್ತರ. ಮಾನವೀಯತೆಯ ಹಾಗೂ ದೈವಿ ಪಾರಮ್ಯವನ್ನ ಒತ್ತಿ ಹೇಳುವುದು ಕೋರಿಕೆ ಕವನದ ತಿರುಳು. ಪ್ರಶ್ನೆ ನಂಬರ್ 3, ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ ಎಂದು ಹೇಳಿದ ಕವಿ ಯಾರು? ಉತ್ತರ. ಜಗವೆಲ್ಲ ನಗುತ್ತಿರಲಿ, ಜಗದ ಅಳಲು ನನಗಿರಲಿ ಎಂದು ಹೇಳಿದ ಕವಿ ಈಶ್ವರ್ ಸನಕಲರು. ಪ್ರಶ್ನೆ ನಂಬರ್ 4, ಕವಿಗೆ ಏನನ್ನ ನೋಡಲಾಗದು? ಉತ್ತರ. ಕವಿಗೆ ತಾನು ನಕ್ಕು ಜಗತ್ತು ಅಳುವುದನ್ನ ನೋಡಲಾಗದು. ಪ್ರಶ್ನೆ ನಂಬರ್ 5, ಕವಿಗೆ ಯಾವ ಎದೆ ಉಕ್ಕುತ್ತಿರಬೇಕು? ಉತ್ತರ. ಕವಿಗೆ ಧರೆಯ ಎದೆ ಉಕ್ಕುತ್ತಿರಬೇಕು. ಪ್ರಶ್ನೆ ನಂಬರ್ 6, ಲೋಕಕ್ಕೆ ಸಿರಿತನ ಬಂದರೂ ಕವಿ ತನಗೆ ಏನು ಇರಲಿ ಎನ್ನುತ್ತಾನೆ? ಉತ್ತರ. ಲೋಕಕ್ಕೆ ಸಿರಿತನ ಬಂದರೂ ಕವಿ ತನಗೆ ಬಡತನ ಇರಲಿ ಎನ್ನುತ್ತಾನೆ. ಪ್ರಶ್ನೆ ನಂಬರ್ 7, ಕೈಯೊಡ್ಡಿದರೆ ಲೋಕ ತನಗೆ ಕೊಡದಿರುವುದೇ ಎಂಬ ನಂಬಿಕೆ ಯಾರದ್ದು? ಉತ್ತರ. ಕೈಯೊಡ್ಡಿದರೆ ಲೋಕ ತನಗೆ ಕೊಡದಿರುವುದೇ ಎಂಬ ನಂಬಿಕೆ ಕವಿ ಈಶ್ವರ್ ಸನಕಲ್ ಅವರದು. ಪ್ರಶ್ನೆ ನಂಬರ್ 8, ವಿಶ್ವವನ್ನ ತುಂಬಿರುವವರು ಯಾರು? ಉತ್ತರ. ವಿಶ್ವವನ್ನ ತುಂಬಿರುವವರು ಈಶ್ವರ್. ಪ್ರಶ್ನೆ ನಂಬರ್ 9, ವಿಶ್ವವನ್ನ ತುಂಬಿರುವ ಈಶ್ವರನೇ ಅಳತೊಡಗಿದರೆ ಸಂತೈಸುವವರು ಯಾರು? ಉತ್ತರ. ವಿಶ್ವವನ್ನೇ ತುಂಬಿರುವ ಈಶ್ವರನೇ ಅಳತೊಡಗಿದರೆ ಸಂತೈಸುವವರು ಯಾರೂ ಇಲ್ಲ. ಪ್ರಶ್ನೆ ನಂಬರ್ 10, ಹೇ ತಂದೆ ಎನ್ನಲು ಕಾಯುವವನು ಯಾರು? ಉತ್ತರ. ಹೇ ತಂದೆ ಎನ್ನಲು ಕಾಯುವವನು ಈಶ್ವರ. ಪ್ರಶ್ನೆ ನಂಬರ್ 11, ಕವಿಯ
ಆಸೆ ಏನು? ಉತ್ತರ ಜಗವೆಲ್ಲ ನಗುತ್ತಿರಲಿ, ಜಗದ ಅಳಲು ತನಗಿರಲಿ ಎನ್ನುವುದು ಕವಿಯ ಆಸೆ. ಪ್ರಶ್ನೆ ನಂಬರ್ 12. ಕವಿಗೆ ಏನನ್ನ ನೋಡಲಾಗದು? ಉತ್ತರ ಕವಿಗೆ ತಾನು ನಕ್ಕು ಜಗ ಅಳುತ್ತಿದ್ದರೆ ನೋಡಲಾಗದು. ಪ್ರಶ್ನೆ ನಂಬರ್ 13. ಕವಿಗೆ ಯಾರ ಎದೆ ತೆರವಾಗಬೇಕು? ಉತ್ತರ ಕವಿಗೆ ತನ್ನ ಎದೆ ತೆರವಾಗಬೇಕು. ಪ್ರಶ್ನೆ ನಂಬರ್ 14. ಕವಿಗೆ ಯಾವುದೂ ಪ್ರಯೋಜನವಿಲ್ಲ? ಉತ್ತರ ಕವಿಗೆ ದರೆ ಬತ್ತಿ ತನ್ನದೇ ಒಕ್ಕಿದರೆ ಪ್ರಯೋಜನವಿಲ್ಲ. ಪ್ರಶ್ನೆ ನಂಬರ್ 15. ಲೋಕಕ್ಕೆ ಕವಿ ಏನು ಬರಲೆಂದು ಬಯಸುತ್ತಾನೆ? ಉತ್ತರ ಲೋಕಕ್ಕೆ ಕವಿ ಸಿರಿತನ ಬರಲೆಂದು ಬಯಸುತ್ತಾನೆ. ಪ್ರಶ್ನೆ ನಂಬರ್ 16. ಲೋಕವೇ ನಾಶವಾದರೆ ಮಾಡುವುದೇನು? ಉತ್ತರ ಲೋಕವೇ ನಾಶವಾದರೆ ಏನನ್ನೂ ಮಾಡಲಾಗದು. ಪ್ರಶ್ನೆ ನಂಬರ್ 17. ಈಶ್ವರನೇ ಅಳತೊಡಗಿದರೆ ಸಂತೈಸುವವರು ಯಾರು? ಉತ್ತರ ಈಶ್ವರನೇ ಅಳತೊಡಗಿದರೆ ಸಂತೈಸುವವರು ಯಾರೂ ಇಲ್ಲ. ಪ್ರಶ್ನೆ ನಂಬರ್ 18. ಕೈಯೊಡ್ಡಿದರೆ ಲೋಕ ಕೊಡದಿರುವುದೇ? ಉತ್ತರ ಕೈಯೊಡ್ಡಿದರೆ ಲೋಕ ಕೊಟ್ಟೇ ಕೊಡುವುದು. ಪ್ರಶ್ನೆ ನಂಬರ್ 19. ಈಶ್ವರ್ ಸನಕಲ್ಲರ ಸುಪ್ರಸಿದ್ಧ ಕವನ ಸಂಕಲನ ಯಾವುದು? ಉತ್ತರ ಈಶ್ವರ್ ಸನಕಲ್ಲರ ಸುಪ್ರಸಿದ್ಧ ಕವನ ಸಂಕಲನವೆಂದರೆ ಕೋರಿಕೆ. ಪ್ರಶ್ನೆ ನಂಬರ್ 20. ಈಶ್ವರ್ ಸನಕಲ್ಲರು ಹುಟ್ಟಿದ್ದು ಎಲ್ಲಿ? ಉತ್ತರ ಈಶ್ವರ್ ಸನಕಲ್ಲರು ಹುಟ್ಟಿದ್ದು 1906ರ ಡಿಸೆಂಬರ್ 20ರಂದು ಗೋಕಾಕ್ ತಾಲೂಕಿನ ರಬಕವಿಯಲ್ಲಿ ಹುಟ್ಟಿದರು. ಪ್ರಶ್ನೆ ನಂಬರ್ 21. ಈಶ್ವರ್ ಸನಕಲ್ಲರ ತಂದೆ ತಾಯಿ ಯಾರು? ಉತ್ತರ ಈಶ್ವರ್ ಸನಕಲ್ಲರ ತಂದೆ ತಾಯಿ ಮಹಾರುದ್ರಪ್ಪ ಹಾಗೂ ನೀಲಮ್ಮ ಎಂಬುದು. ಇಷ್ಟು ಈ ಅಧ್ಯಾಯದ 1 ಅಂಕದ ಪ್ರಶ್ನೋತ್ತರಗಳು, ಟಿಪ್ಪಣಿ ಭಾಗಗಳು, ಸಂದರ್ಭದೊಡನೆ ಸ್ಪಷ್ಟೀಕರಣ, ಪ್ರಬಂಧ ರೂಪದ ಪ್ರಶ್ನೋತ್ತರಗಳು, ಎಲ್ಲ ಪ್ರಶ್ನೆಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡಿದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯಗಳೊಂದಿಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀನಿ. ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.